ಮೈನಾರಿಟಿ ಕಮ್ಯುನಿಟಿ ಅವರು. ಅಲ್ಲಿರೋ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ, ಅವ್ನು ಎಲ್ಲ ದಾಖಲೆಗಳನ್ನು ತಗೊಂಡೋಗಿ ಕೊಟ್ಟಾಗಲೂ ಇದು ಸರಿ ಇಲ್ಲ, ಇದು ಸರಿ ಇಲ್ಲ, ಇದು ಸರಿ ಅಂತ ಕಳಿಸ್ಬಿಡ್ತಾನೆ. ಏನಕ್ಕಾಗಿ ಕಳಿಸ್ತಾನಂದರೆ 10,000 ಸಾರಿ ಅವ್ನು ಸುತ್ತಿಸ್ಬಿಟ್ಟು ಅವನಾಗ ದುಡ್ಡು ತೊಗೊಂಡ್ಮೇಲೆ ಕೆಲಸ ಮಾಡಿಕೊಡ್ತಾನೆ. ಇದನ್ನು ಏನಾಗ್ತಾ ಇದೆ ಅಂದರೆ, ಈ ತಾಲೂಕು ಆಫೀಸ್ನಲ್ಲಿ ನಮ್ಮ ಪರಿಶಿಷ್ಟ ಪಂಗಡದವರಿಗೆ ತಾಯಂದಿರು ಅಕ್ಕ ತಂಗಿರು ಒಂದು ದಿನಕ್ಕಲ್ಲ, ಒಂದು ವಾರ 10 ದಿನ ಸುತ್ತಿದ್ರೂ ಜಾತಿ ಪ್ರಮಾಣ ಪತ್ರ ಕೊಡ್ತಾ ಇಲ್ಲ. ಈ ತಹಸೀಲ್ದಾರ್ನ ಮನವಿ ಮಾಡಿ ಕೇಳ್ಕೊಳ್ತೀನಿ, ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೋಬೇಕು. ಪಾಪ ಪಾಲಘಾಟ್ನಿಂದ ಮೈಸೂರು ಮೈನ್ ಏರಿಯಾದಿಂದ ಜನಗಳು ಬರ್ತಾರೆ, ಪಾಪ ಅಕ್ಕ ತಂಗಿ ತಾಯಂದಿರು ಕಾಲೇಜ್ಗೆ ಅವ್ರು ಕಟ್ಟಬೇಕು, ಕಾಲೇಜಲ್ಲಿ ತೊಗೊಂಡೋಗಿ ಜಾತಿ ಪ್ರಮಾಣ ಪತ್ರ ಕೊಡಬೇಕು. ಅವನು ಇಮೇಲ್ ಓಪನ್ ಮಾಡಿದಾಗ ಅದ್ರಲ್ಲಿ ತೋರಿಸುತ್ತೆ ಇಂಥ ದಾಖಲೆಗಳು ಮಾತ್ರ ನೀವು ಕೊಡಬೇಕು ಅನ್ನೋದನ್ನು ತೋರಿಸುತ್ತೆ. ಅದನ್ನು ಮೀರಿ ಒಂದು ದಾಖಲೆ ಕೇಳ್ತಾನೆ. ಅಲ್ಲಿರೋ ಕೇಸ್ ವರ್ಕರ್ ಆಗಲಿ, ಅಲ್ಲಿರೋ ತಹಸೀಲ್ದಾರ್ ಆಗಲಿ, ಇದ್ರ ಅವ್ರಿಗೆ ಮನವಿ ಮಾಡಿ ಇನ್ನೊಂದು ಸಾರಿ ಕೇಳ್ಕೊಳ್ತಾನೆ, ನಮ್ಮ ತಾಯಂದಿರಿಗೆ ನಮ್ಮ ಯುವಕರಿಗೆ ಜಾತಿ ಪ್ರಮಾಣ ಪತ್ರ ಶೀಘ್ರದಲ್ಲಿ ಕೊಟ್ಟು ಅವರು ಕಾಲೇಜಿಗೆ ಎಲ್ಲಿ ಸೇರಬೇಕು ಅಲ್ಲಿ ಅವ್ರನ್ನ ಸಬ್ಮಿಟ್ ಮಾಡಬೇಕು. ಇಲ್ಲ ಅಂದರೆ ನಿಮ್ಮ ತಾಲೂಕು ಆಫೀಸ್ ಮುಂದೆ ಉಗ್ರ ಹೋರಾಟ ಸೇವ್ ಕಮಿಟಿ ಮಾಡುತ್ತೆ, ಧರಣ ಕೂತ್ಕೊಳ್ತೀವಿ. ಆದ್ದರಿಂದ ಆ ಟೈಮ್ ಕರೆಕ್ಟಾಗಿ ಅವ್ರವ್ರಿಗೆ ದಾಖಲೆಗಳನ್ನು ಕೊಡೋದನ್ನು ಮರಿದಂಗೆ ಮಾಡಬೇಕು.